ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಕುಟುಂಬ ಸಮೇತ ಅವರು ಅಲ್ಲಿ ಟೂರಿಸ್ಟ್ ಆಗಿ ಹೋಗಿದ್ದಾರೆ. ಅಲ್ಲಿ ಹೋದಂತ ಟೈಮಲ್ಲಿ ಅಲ್ಲಿ ಉಗ್ರರಿಂದ ದಾಳಿ ಆಗಿದೆ. ದಾಳಿ ಆದ ಮೇಲೆ ಅಲ್ಲಿ ಶಿವಮೊಗ್ಗ ಮಂಜುನಾಥ್ ಅವ್ರನ್ನ ಕೊಲ್ತಾರ. ನಂತರ ಭರತ್ ಭೂಷಣ್ ಅವರು ಕೆಲವೊಂದು ಗಾಯಗಳಾಗಿ ಅವರು ಕೂಡ ಮರಣ ಹೊಂದುತ್ತಾರೆ. ಅವರು ಮಂಜುನಾಥ್ ಅವ್ರನ್ನ ಅವ್ರ ಮಿಸಸ್ಗೆ ಹೇಳ್ತಾರಂತೆ ಟೆರರಿಸ್ಟ್ಗಳು, ಆಕೆ ಅಂಗ್ಲಾಚಿಸ್ತಾಳಂತೆ, ನಮ್ಮನ್ ಕೂಡ ಕೊಲ್ಲಿಬಿಡು ಅಂತೇಳಿ ಅಂಗ್ಲಾಚಿದಂತ ಟೈಮಲ್ಲಿ ಅವ್ರು ಹೇಳ್ತಾರಂತೆ ಏನಂತ ಹೇಳಿದ್ರೆ, ನಿನ್ನ ಕೊಲ್ಲಕ್ ಹೋಗಲ್ಲ, ನೀನು ಮೋದಿಗೆ ಹೋಗಿ ಹೇಳು. ನಾವು ಏನು ಮೆಸೇಜ್ ಏನಂದ್ರೆ, ಭಾರತೀಯರನ್ನ ಯಾರೊಬ್ಬರನ್ನ ಹಿಂದೂಗಳನ್ನ ಬಿಡಲ್ಲ, ನಿಮ್ಮ ದೇಶದ ಪ್ರಧಾನಮಂತ್ರಿನ ಕೂಡ ನಾವು ಕೊಲ್ತೀವಿ ಅನ್ನಂತ ಒಂದು ಸಂದೇಶವನ್ನು ಒಂದು ಗಟ್ಟಿಯಾಗಿ ನೀನು ಹೋಗಿ ಹೇಳ್ಬೇಕಂತಾನ. ಅವನ್ ಟೆರರಿಸ್ಟು ಅವ್ನ್ ಮಾತಾಡ್ತಾ ಏನ್ ಹೇಳ್ತಾನಂದ್ರೆ, ನೀನು ಹೇಳ್ಬೇಕು ಮೋದಿ ಅವ್ರಿಗೆ, ನಿನ್ನ ಕೂಡ ನಾವು ಕೊಲ್ತೀವಿ ಅಂತ ಹೇಳ್ಬೇಕನ್ನಂತ ಒಂದು ಮೆಸೇಜ್ ಅನ್ನು ಕೊಡಂತ ಕೆಲಸ ಮಾಡ್ತಾರೆ. ಒಂದು ನವೀನ ಸಂಗೀತ ಏನಂದ್ರೆ, ಅವ್ರ ಟೆರರಿಸ್ಟ್ಗಳು ಬಹುಶಃ ಅವ್ರನ್ನ ಹೋರಾಟಗಾರರಂತಿರೋ, ಇಲ್ಲಿ ನಾಲಾಯಕ್ ಅಂದ್ರಿಗಿನ ಆ ಟೆರರಿಸ್ಟ್ ಕೂಡ ಯೋಗ್ಯತೆ ಇಲ್ಲಾರ್ದಂತ ವ್ಯಕ್ತಿಗಳಂತಿರೋ, ಅವ್ರ ರೀತಿ ಒಂದು ರೀತಿ ಅಂದ್ರೆ ಅವ್ರು ಯಾವ್ದೋ ರೀತಿಯಲ್ಲಿ ಒಂದು ಸೈಕೋಗಳ ತರ ಏನು ವರ್ತನೆ ಮಾಡಿ ಆ ಬಟ್ಟೆಯನ್ನು ಏನು ಬಿಚ್ಚಿಸಿದ್ದಾರೆ. ಯಾರು ಹಿಂದೂಗಳು, ಯಾರು ಮುಸಲ್ಮಾನರು, ಹಿಂಗ ಹೇಳಿ ಹತ್ತತ್ರ 20 ಮಂದಿನ ಕೊಂದಾರ. 28 ಮಂದಿನ ಹತ್ತತ್ರ 28 ಮಂದಿನ ಕೊಂದಾರ. ಹಂಗೆ ಇಂಥವ್ರನ್ನ ಬಿಟ್ಟು ಭಾರತದ ಮೇಲೆ ದಾಳಿ ಮಾಡ್ಬೇಕಂದೇಳಿ ಒಂದು ರೀತಿ ಅವ್ರನ್ನ ಸಂಚನ್ನು ಮಾಡಿಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿರ್ಲಿ, ಪಾಕಿಸ್ತಾನದವರು ನಮ್ಮ ದೇಶದ ಸೈನಿಕರ ಮೇಲೆ ಹತ್ತತ್ರ 3 ಬಾರಿ ಅವರು ಸೋತೋಗಿದ್ದಾರೆ, 3-4 ಬಾರಿ ಸೋತೋಗಿದ್ದಾರೆ. ಹೀನಾಯವಾಗಿ ಸೋತಿದ್ರೆ ಕೂಡ ಇವತ್ತು ಪುನಃ ಭಾರತದ ಮೇಲೆ ಎದ್ದು ಇದೇ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಮಾಡ್ತಾ ನಾನು ಅವನು ಮೊನ್ನೆ ಒಂದು 1 ವೀಕ್ ಬ್ಯಾಕ್ ಅವನು ಅಲ್ಲಿದ್ದಂತ ಕ್ಯಾಪ್ಟನ್, ಸೇನಾ ಮುಖ್ಯಸ್ಥನ ಅವನ ಹೇಳಿಕೆಯನ್ನು ನೋಡ್ತಾ ಇದ್ದೆ ನಾನು. ಅವನು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಭಾರತ ಏನಿದೆನೋ, ಭಾರತದಲ್ಲಿದ್ದಂತ ಕಾಶ್ಮೀರ ಮತ್ತು ಜಮ್ಮು ಕಾಶ್ಮೀರ ಏನಿದೆನೋ, ಆ ಜಮ್ಮು ಕಾಶ್ಮೀರದಲ್ಲಿದ್ದಂತ ಹಿಂದೂಗಳ ಬಗ್ಗೆ, ಅಲ್ಲಿದ್ದಂತ ಪಂಡಿತಗಳ ಬಗ್ಗೆ, ಬ್ರಾಹ್ಮಣರ ಬಗ್ಗೆ ನಾವ್ ಯಾವತ್ತಿದ್ರೂ ಕಾಂಪ್ರಮೈಸ್ ಆಗಲ್ಲ ಅಂತ ಮಾತು ಅವನು ಬಹಳಷ್ಟು ವಿಕೃತವಾಗಿ ಮಾತಾಡಂತ ಕೆಲಸ ಅಲ್ಲಿದ್ದಂತ ಮೇಜರ್ ಅವನು ಮಾಡಿದಾನ. ಇದೆಲ್ಲ ನೋಡಿದಂತ ಟೈಮಲ್ಲಿ ಬಹುಶಃ ಇವತ್ತು ಏನೇ ಮಾತಾಡಿದ್ರು, ಅವ್ನು ಮೇಜರ್ ಆಗಿರ್ಬೋದು, ಕ್ಯಾಪ್ಟನ್ ಆಗಿರ್ಬೋದು, ಏನೇ ಮಾತಾಡಿದ್ರು, ನಿಮ್ ಪರಿಸ್ಥಿತಿ, ನಿಮ್ ಯೋಗ್ಯತೆಯನ್ನು ದೇಶದಲ್ಲಿ ಆರ್ಥಿಕ ದಿವಾಳಿ ಎತ್ತಿ ಹೋಗಿದ್ರಿ. ಇವತ್ತು ನೀವು ಎಂತ ಪರಿಸ್ಥಿತಿ ಬಂದ್ರಿ, ನಿಮ್ನ ಯಾರು ಕೂಡ ನಂಬಲಾರ್ದಂತ, ಮೂಸು ನೋಡ್ಲಾರ್ದಂತ ಪರಿಸ್ಥಿತಿ ಬಂದಿದ್ರಿ ತಾವು. ನಿಮ್ಮನ್ನ ಇವತ್ತು ವಿಶ್ವ ಟೆರರಿಸ್ಟ್ ದೇಶ ಅಂತೇಳಿ ಘೋಷಣೆ ಮಾಡಿದೆ. ನಿಮಗೆ ಸ್ವಲ್ಪನಾಗ್ಲಿ ಮಾನ ಮರ್ಯಾದೆ ಏನನ್ನ ಆಕಸ್ಮಿಕವಾಗಿ ಮಾನವೀಯತೆಯನ್ನ ಇರಬೇಕಾಗಿತ್ತಲ್ಲ. ನಮ್ಮ ದೇಶದ ಮೇಲೆ ಬಂದು ಇದೇ ರೀತಿ ಪರಿಪರಿಯಾಗಿ ಬಂದು ಅನೇಕ ಬಾರಿ ಸೋತೋಗಿದ್ದೀರಿ. ಆದ್ರೆ ಎಲ್ಲೊಂದು ಕಡೆ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ರಾಜಕಾರಣಿಗಳ ಸ್ವಾರ್ಥದಿಂದ ಅವತ್ತು ವಿಭಜನೆ ಆಗಿದ್ರೆ ಬಹಳಷ್ಟು ಚಲೋ ಇರ್ತಿತ್ತು. ಅವತ್ತೇ 1948 47 ಮುಂಚೆನೆ ಅವತ್ತು ಗಟ್ಟಿಯಾದಂತ ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ ನಿರ್ಧಾರ ತಗೊಂಡಿದ್ರು ಆಫ್ಟರ್ ಇಂಡಿಪೆಂಡೆನ್ಸ್. ಅವತ್ತು ಜಮ್ಮು ಕಾಶ್ಮೀರ ಕೂಡ ನಮ್ಮ ಜೊತೆಲಿತ್ತು, ರಾವಲ್ಪಿಂಡಿ ಕೂಡ ನಮ್ಮ ಜೊತೆಲಿ ಇರ್ತಾ ಇತ್ತು, ನಮ್ಮ ಭಾರತದ ಕೈಯಲ್ಲಿ ಇರ್ತಾ ಇತ್ತು. ಇವತ್ತು ಕೂಡ ನಮ್ಮ ಜಮ್ಮು ಕಾಶ್ಮೀರ ನಮ್ಮ ಜೊತೆಲಿ ಇದೆ, ನಮ್ಮ ಕೈಲಿದೆ. ಆದರೆ ಇವತ್ತು ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಅವತ್ತಿನ ವಿಭಜನಾ ಸಂದರ್ಭದಲ್ಲಿ ಏನು ಗಟ್ಟಿಯಾದಂತ ನಿರ್ಧಾರ ತಗೊಂಡಿಲ್ಲ, ಇವತ್ತು ಇಷ್ಟೆಲ್ಲ ಕೃತ್ಯಗಳು ನಡೀತಾ ಇದಾವ. ಒಂದ್ ರೀತಿ ನಾನು ನೋಡ್ತಾ ಇದ್ದೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು, ಅಲ್ಲಿ ಎಲ್ಲರೂ ಕೂಡ ಇವತ್ತು ಹೆಂಗ ಅಂದ್ರೆ ಆ ರಾಜ್ಯದಲ್ಲಿದ್ದಂತವ್ರನ್ನ ಬಹಳಷ್ಟು ಮಂದಿ ರಾಜಕೀಯ ಪ್ರಚೋದನೆಯನ್ನು ಮಾಡಿ, ಅಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆದಂತಹ ಮಮತಾ ಬ್ಯಾನರ್ಜಿ ಅವರು, ಕೇಂದ್ರ ಸರ್ಕಾರ ಅದು ಏನು ನಿರ್ಧಾರವನ್ನು ತಗೋಬೇಕಾಗಿತ್ತು, ಕಠಿಣವಾದಂತ ನಿರ್ಧಾರ ಏನು ತಗೋಬೇಕಾಗಿತ್ತು, ಅಲ್ಲಿ ಲೇಟ್ ಆಗಿರೋ ಕಾರಣ ಇವತ್ತು ಇವೆಲ್ಲ ಘಟನೆಗಳು ಇವತ್ತು ಆಗ್ತಾ ಇದಾವ. ಹಂಗಾಗಿ ಇವತ್ತು 1948
ಬಹುಶಃ ಅವತ್ತು ನಮಗೆ ಏನನ್ನ ಅಕಸ್ಮಿತವಾಗಿ ಒಂದ್ 2-3 ತಾಸು ಅವತ್ತು ದೊಡ್ಡ ಮನಸ್ಸು ಮಾಡಿದ್ರೆ ಪಾಕಿಸ್ತಾನ ಉಳಿತಿದ್ದಿಲ್ಲ. ಅವತ್ತಿನ ರಾಜಕಾರಣಿಗಳ ಸ್ವಾರ್ಥದಿಂದನೇ ಅವತ್ತು ನಾವು ಹತ್ತತ್ರ ರಾವಲ್ಪಿಂಡಿ ಹತ್ತತ್ರ ನಾವು ಹೋಗ್ಬಿಟ್ಟಿದ್ವಿ. ಅವ್ರ ಸ್ವಾರ್ಥದಿಂದನೇ ಮತ್ತೆ ಪುನಃ ನಮ್ಮ ಸೈನಿಕರೆಲ್ಲರೂ ಕೂಡ ವಾಪಸ್ ತಗೊಂಡಂತ ಕೆಲಸ ಮಾಡಿದ್ರು. ಬಹುಶಃ ಇವತ್ತು ಎಲ್ಲದಕ್ಕೂ ಕಾರಣ ಇವತ್ತು ಅವತ್ತಿದ್ದಂತ ರಾಜಕಾರಣಿಗಳು. ಅದ್ರ ಬಗ್ಗೆ ಹೆಸರನ್ನು ನಾನು ಉಲ್ಲೇಖನೆ ಮಾಡಕ್ ಹೋಗಲ್ಲ. ಇವತ್ತು ದೇಶದ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಅಮಾಯಕರ ಹತ್ತತ್ರ 30 ಮಂದಿ ಟೂರಿಸ್ಟ್ ಅನ್ನು ಕೊಂದಿದಂತ ಟೈಮಲ್ಲಿ, ಅಲ್ಲಿ ಕೊಲ್ಲಂತ ಟೈಮಲ್ಲಿ ಹಿಂದೂಗಳ ಮುಸಲ್ಮಾನರ ಅಂದೇಳಿ ಅವರು ಬಟ್ಟೆ ಬಿಚ್ಚಿಸಿ ಇವತ್ತು ಈ ರೀತಿ ಮಾಡಂತ ಕೃತ್ಯಗಳನ್ನು ಮಾಡಿದ್ರೆ ನಾನು ತೀವ್ರವಾಗಿ ಖಂಡಿಸ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.